ದುರ್ಘಟನೆಗಳಾಗಬೇಕಂದ್ರೆ ಮೊದಲನೇ ಕಾರಣನೇ ಅದು. ಮತ್ತಲ್ಲಿ ಕುಡಿದಿರೋ ಮತ್ತಲ್ಲಿ ಏನಾದ್ರೂ ಆಗ್ಬೋದು. ಸೊ ಮೇನ್ ರೀಸನ್ ಅದು. ರಾಯಚೂರು ಜಿಲ್ಲೆಯ ಸಿರಿವಾರದಲ್ಲಿ ದಲಿತ ಯುವತಿಯ ಕೊಲೆಯಾಗಿದೆ. ಕೊಲೆಯಾದ ಯುವತಿ ಅಶ್ವಿನಿ ಛಲವಾದಿ ಎಂದು ಗುರುತಿಸಲಾಗಿದೆ. ಯುವತಿಯು ಪದವೀಧರಲಾಗಿದ್ದು, ಸಾಯಂಕಾಲ ಬಹಿರ್ದೆಸೆಗೆ ಹೋದ ಸಂದರ್ಭದಲ್ಲಿ ಕೊಲೆಗಡುಕರು ಯುವತಿಯನ್ನು ಹಿಂಬಾಲಿಸಿ ಅತ್ಯಾಚಾರ ಮಾಡಿ ಬಾವಿಯಲ್ಲಿ ಎಸೆಯಲಾಗಿದೆ ಎಂದು ಆರೋಪಿಸಲಾಗಿದೆ. ಯುವತಿ ಕಾಣೆಯಾದ ದಿನ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೆ ಪೊಲೀಸರು ದೂರು ದಾಖಲಿಸದೆ ಕರ್ತವ್ಯ ಲೋಪ ಎಸಗಿರುವ ಘಟನೆ ಬೆಳಕಿಗೆ ಬಂದಿದ್ದು ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಶಿಕ್ಷೆ ವಿಧಿಸಲು ದಲಿತ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಒತ್ತಾಯ ಮಾಡಿವೆ. ಸ್ಥಳಕ್ಕೆ ರಾಯಚೂರು ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿ ಸೂಕ್ತ ತನಿಖೆ ನಡೆಸಲು ಆದೇಶ ಮಾಡಿದ್ದಾರೆ. ವರದಿ ಸುರೇಶ್ ಭೂತನಾಳ್, ಟಿವಿ 10 ನ್ಯೂಸ್. ನಮ್ಮ ಅಶ್ವಿನಿ ಅವರು ಇಲ್ಲಿರ್ತಿದ್ರು, ಅದು ಆಯ್ತು. ಹೀಗೆ ಸಿಟಿಯಲ್ಲಿ ನೆಟ್ವರ್ಕಿಂಗ್ ಫಾಸ್ಟ್ ಇರುತ್ತೆ ಮೇಡಮ್. ಹಳ್ಳಿಯಲ್ಲಿ ಇವರಿಗೆ ಬೇಗ ಹೆಂಗೆ ಇಲ್ಲಿರೋ ಪರಿಸ್ಥಿತಿ ಏನಿದೆ ಅಂದ್ರೆ 108 ಕಾಲ್ ಮಾಡಕ್ಕೂ ಆಗಿಲ್ಲ ಇವರಿಗೆ ಮಾರ್ನಿಂಗ್. ಇದು ಒಂದು ದುರ್ಪರಿಸ್ಥಿತಿ ಅಂತ ಹೇಳಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆಲ್ರೆಡಿ ಕರೆಸಿದ್ದಾರೆ, ಆಂಬ್ಯುಲೆನ್ಸ್ ನ ಕರೆಸಿದಾದ ನಂತರನು ಹುಡುಗಿ ಶವನ ಏನ್ ಹಾಕಿದ್ದಾರೆ, ಒಂದು ಆಟೋ ಟಮ್ ಆಟೋದಲ್ಲಿ ಹಾಕಿದಾದ ತಕ್ಷಣ ಆದ್ರೂ ಅಟ್ಲೀಸ್ಟ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬೇಡ, ನಮ್ಮ ಆಂಬ್ಯುಲೆನ್ಸ್ ವ್ಯವಸ್ಥೆಯಲ್ಲಿ ನಾವು ಕರ್ಕೊಂಡು ಹೋಗೋಣ ಅಂತ ಅಟ್ಲೀಸ್ಟ್ ರಿಕ್ವೆಸ್ಟ್ ಮಾಡಬಹುದಾಗಿತ್ತು. ಮತ್ತೇನೋ ಎರಡನೇ ಸರಿ, ನಿನ್ನೆ ಆಗಿರೋದು ಒಂದು ನಿರ್ಲಕ್ಷ್ಯ, ಎರಡನೇ ಸರಿನೂ ಮತ್ತೆ ನಿರ್ಲಕ್ಷ್ಯ ಆಯ್ತು. ಈ ಸುಮಾರು ಬೆಳಗ್ಗೆಯಿಂದ ಕೂತಿದ್ದೀವಿ ಮೇಡಮ್ ನಾವು ಇಲ್ಲಿ. ಈ ಕಡೆ ಯಾವ ಹೆಣ್ಮಕ್ಳಿಗೂ ಸೇಫ್ಟಿ ಅನ್ನೋದು ಇಲ್ಲೇ ಇಲ್ಲ. ಈ ತರ ಗಲ್ಲಿಯಲ್ಲಿ ಏನ್ ಸರಾಯಿ ಮಾರಾಟ ಆಗ್ತಿದೆಲ್ಲ, ಈ ತರ ಮಾರಾಟ ಆದಾಗ ಈ ತರ ಘಟನೆಗಳು ಸಹಜವಾಗಿ ನಡೆಯುತ್ತೆ. ಫಸ್ಟ್ ಅದನ್ನ ಕಡಿವಾಣ ಹಾಕ್ಬೇಕು. ಅದು ಕಡಿವಾಣ ಹಾಕುವವರೆಗೂ ಇಲ್ಲಿರೋದು ಯಾವ ಹೆಣ್ಮಕ್ಳಿಗೂ ಸೇಫ್ಟಿನೇ ಇಲ್ಲ. ಈ ಒಂದು ಹೆಣ್ಮಕ್ಳು ಬಯಲು ಶೌಚಾಲಯಕ್ಕೆ ಹೋದ್ರೇನೆ ಸೇಫ್ಟಿ ಇಲ್ಲ ಅಂತಂದ್ರೆ ಇನ್ನೇನು ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಇರುತ್ತೆ ಮೇಡಮ್ ಇಲ್ಲಿ? ಆ ಹುಡುಗಿನ ಪರಿಸ್ಥಿತಿ ಏನಾಗಿದೆ? ಈಗ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತೀವಿ, ಇದು ಸತ್ಯ. ಹೋರಾಟ ಮಾಡ್ತೀವಿ, ಏನೋ ಕೇಸ್ ಆಗುತ್ತೆ,